ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಮ್ಮ ಈ ಒಂದು NM ಆ್ಯನಿಮೇಷನ್ ಕನ್ನಡ ಚಾನಲಲ್ಲಿ 2 ಕನಸು ಸೀರಿಯಲ್ನ ಎಪಿಸೋಡ್ಸ್ನ ಇವತ್ತಿಗೆ ಮುಗಿಸಿದ್ದೀನಿ. ಇನ್ನು ಮುಂದೆ ಹೊಸ ಸೀರಿಯಲ್ ಶುರು ಮಾಡ್ತಾ ಇದ್ದೀನಿ. ಇದು ನನ್ನ ಓನ್ ಕ್ರಿಯೇಟಿವ್ ಸ್ಟೋರಿ. ಇದು ಯಾವುದೇ ಮೂವಿದಲ್ಲ, ನಾನೇ ಕ್ರಿಯೇಟ್ ಮಾಡಿರೋಂಥ ಸ್ಟೋರಿ. ನಿಮ್ಮೆಲ್ಲರ ಎಂಟರ್ಟೈನ್ಮೆಂಟ್ಗೋಸ್ಕರ ಹೊಸ ಸ್ಟೋರಿನ ತೊಗೊಂಡು ಬರ್ತಾ ಇದ್ದೀನಿ. ನನ್ನ ಹೆಸರು ಜಯ ಅಂತ. ನನಗೆ 3 ಜನ ಮಕ್ಕಳಿರ್ತಾರೆ. ನಾವೊಂದು ಪುಟ್ಟ ಹಳ್ಳಿಯಲ್ಲಿರ್ತೀವಿ. ನನ್ನ ದೊಡ್ಡ ಮಗಳ ಹೆಸರು ಲಕ್ಷ್ಮಿ. ಇವಳೇ ನನ್ನ ದೊಡ್ಡ ಮಗಳು. ಹಾಯ್ ಫ್ರೆಂಡ್ಸ್, ನಾನೇ ಲಕ್ಷ್ಮಿ. ಹಾಗೆ ನನ್ನ 2ನೇ ಮಗಳು ಮಹಾಲಕ್ಷ್ಮಿ. ಹಾಯ್ ಗೈಸ್, ನಾನು ಮಹಾಲಕ್ಷ್ಮಿ. ಸ್ವಲ್ಪ ತುಂಟಿಯವಳು, ಬೇಜಾರು ಮಾಡ್ಕೋಬಿಡಿ. ಹಾಗೆ ನನ್ನ 3ನೇ ಮಗನ ಹೆಸರು ಒನ್ ಆ್ಯಂಡ್ ಓನ್ಲಿ ಮೈ ಸನ್. ಅವನ ಹೆಸರು ಬಂದ್ಬಿಟ್ಟು ಕೃಷ್ಣ. ಕೃಷ್ಣ, ಹಾಯ್ ಹೇಳು ಮಗನೇ. ಹಾಗೆ ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ಬಿಡಪ್ಪ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳಪ್ಪ. ಹಾಯ್ ಫ್ರೆಂಡ್ಸ್, ನಾನು ನಿಮ್ಮನೆ ಮಗ ಕೃಷ್ಣ. ನಾವು ನಿಮ್ಮ ಮುಂದೆ ಹೊಸ ಸ್ಟೋರಿನ ತರ್ತಾ ಇದ್ದೀವಿ. ಈ ಒಂದು ಹೊಸ ಸ್ಟೋರಿಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಪರಿಚಯ ನಿಮಗಾಯಿತು. ನಾನು ಜಯ, ನನ್ನ 2 ಮಕ್ಕಳ ಹೆಸರು ಲಕ್ಷ್ಮಿ, ಮಹಾಲಕ್ಷ್ಮಿ ಹಾಗೆ ಕೃಷ್ಣ. ಹಾಗೆ ಇನ್ನೊಬ್ಬರು ಇಂಪಾರ್ಟೆಂಟ್ ಪರ್ಸನ್ ಇದ್ದಾರೆ, ಅವರೇ ನಮ್ಮ ಪತಿದೇವ. ಈಗ ಪತಿದೇವನ್ನೇ ಹುಡುಕೊಂಡು ಹೊರಟಿದ್ದೀನಿ. ಅವ್ರ ವಿಪರೀತ ಡ್ರಿಂಕ್ಸ್ ಪಾರ್ಟಿ. ಅವ್ರದ್ದು ಒಂದು ಗ್ಯಾಂಗೇ ಇದೆ. ಆ ಗ್ಯಾಂಗ್ ಜೊತೆ ಯಾವಾಗಲೂ ಕುಡಿತಾ ಬಿದ್ದಿರ್ತಾರೆ. ಅವ್ರನ್ನೇ ಹುಡುಕ್ತಾ ಹೊರಟಿದ್ದೀನಿ. ಬನ್ನಿ, ನಮ್ಮ ಸ್ಟೋರಿಲಿ ಕಾಮಿಡಿ, ಟ್ರ್ಯಾಜಿಡಿ, ಸೆಂಟಿಮೆಂಟ್ ಎಲ್ಲನೂ ಸಿಗುತ್ತೆ ನಿಮಗೆ. ಹೊಸ ಚಾನಲ್ಲು, ಹೊಸ ಸ್ಟೋರಿ ಅಂತ ನೆಗ್ಲೆಕ್ಟ್ ಮಾಡಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಾವು ಕೇಳೋದಿಷ್ಟ. ಬನ್ನಿ, ಇವತ್ತಿನ ಮೊದಲನೇ ಸ್ಟೋರಿನ ಶುರು ಮಾಡೋಣ. ಹಾಗೆ ಈ ಸ್ಟೋರಿಗೆ ಒಂದು ಹೆಸರು ಕೊಡಬೇಕಲ್ಲ. ಜಯಕ್ಕನ ಕತೆ ಅಂತ ಈ ಸೀರಿಯಲ್ಗೆ ಹೆಸರು ಇಟ್ಬಿಡ್ತೀನಿ. ನನ್ನ ಹೆಸರೇ. ಸದ್ಯಕ್ಕೆ ನನಗೆ ಯಾವ ಹೆಸರು ಇಡಬೇಕು ಅಂತ ತಲೆಗೆ ಉಳಿತಾ ಇಲ್ಲ. ಹಾಗಾಗಿ ನನ್ನ ಹೆಸರಲ್ಲೇ ಸ್ಟೋರಿ ಶುರು ಮಾಡಿಬಿಡೋಣ. ಬನ್ನಿ, ಶುರು ಮಾಡೋಣ. ಅಯ್ಯೋ ದೇವ್ರೆ, ನನ್ನ ನಡ ಎಲ್ಲ ಬಿದ್ದೋಯ್ತು. ನಿಮ್ಮ ಅಪ್ಪಯ್ಯ ಅದು ಎಲ್ಲಿ ಬಿದ್ದವನೋ ಏನೋ. ಪಾ, ಡೈಲಿ ಹುಡುಕಿ 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 ನನಗಂತೂ ಸಾಕಾಗೋಯ್ತತ್ತ. ಅಮ್ಮ, ಅಪ್ಪಯ್ಯನ ಹತ್ರ ಒಂದು ಫೋನ್ ಇದ್ದಿದ್ರೆ ಚೆನ್ನಾಗಿತ್ತು ಕಣಮ್ಮ. ಹಿಂಗೆ ಹುಡುಕೊಳ್ತಾ ಬರಂಗಿರ್ಲಿಲ್ಲ. ಅಪ್ಪ ಎಲ್ಲಾಯ್ತಂತ ಒಂದು ಫೋನ್ ಮಾಡಿದ್ರೆ ಸಾಕಾಗಿರ್ತಿತ್ತು ಕಣಮ್ಮ. ಹಿಂಗೆ ಬೀದಿ ಅಲಿಯೋದಾದ್ರು ತಪ್ಪಿತ್ತು. ಅಯ್ಯೋ, ಏನು ಮಾಡೋದೆ, ಎಲ್ಲ ನಿಮ್ಮ ಅಪ್ಪನ ಕತೆ. ಆಗಲ್ಲವ ನನ್ನ ಕೈಲಿ. ನಿಮ್ಮ ಅಪ್ಪನ ಕಟ್ಕೊಂಡೆ. ಮದುವೆ ಆದಾಗಲಿಂದ ಬರೀ ಇದೇ ಆಗೋಯ್ತು. ನೀವು 3 ಜನ ನೋಡ್ಲೋ ಇಲ್ಲ ನಿಮ್ಮ ಅಪ್ಪನ ನೋಡ್ಲೋ. ಈ ವಯ್ಯನ ಅದು ಎಲ್ಲ ಅಂತ ಹುಡುಕ್ಲಿ ನಾನು. ಅದೇನಂತ ಗಂಟು ಬಿದ್ನ. ಅರೆ, ನಮ್ಮ ಜಯಕ್ಕ. ಓಯ್ ಜಯಕ್ಕ, ಬಾರ್ಲಿ ಗಿರ್ಜಿ. ಇದ್ಯಾಕೆ ಜಯಕ್ಕ ಇಷ್ಟೊತ್ತಲ್ಲಿ ಹಿಂಗೆ ಓಡಾಡ್ತಿದ್ಯಾ ರೋಡಲ್ಲಿ? ಅದು ಮಕ್ಕಳನ್ನ ಹೇಳ್ಕೊಂಡು ಬಿಡ್ಬಿಡು. ತಲೆಗಿಲ್ ಕೆಟ್ಟೈತೆ ನಿಂಗೆ. ನಡಿ ಮನೆ ಕಡೆಗೆ. ಚಂದ್ರನ್ ನೋಡಿದ್ಯೇನು? ಹುಣ್ಣಿಮೆನ ಅಮಾವಾಸ್ಯೆನೇ ಇರ್ಬೇಕಿವತ್ತು. ಮಕ್ಕಳನ್ನ ಕರ್ಕೊಂಡು ಆಚೆ ಕಡೆ ಬಂದಿದ್ಯಲ್ಲ, ದೃಷ್ಟಿ ಆಗಲ್ವಾ? ನಡಿ ಮನೆ ಕಡೆಗೆ ಹೋಗು. ಅಯ್ಯೋ, ಅಲ್ಲೆಲ್ಲೇ ಗಿರ್ಜಿ, ನಮ್ಮ ಯಜಮಾನಪ್ಪನ ನೋಡ್ದ? ಮಧ್ಯಾಹ್ನ ಮನೆ ಬಿಟ್ಟಿದ್ದು, ಇದುವರೆಗೂ ಮನೆ ತಕ್ಕ ಬಂದಿಲ್ಲ ಕಣೆ. ಮನೆಗೆ ಅಕ್ಕಿ ಬೇಳೆ ಎಲ್ಲ ಖಾಲಿ ಆಗೈತೆ. 500 ರೂಪಾಯಿ ಇಸ್ಕೊಂಡವನ ಆಸಾಮಿ ಮನೆಗೆ ರೇಷನ್ ತತ್ತೀನಿ ಅಂತ. ಯಪ್ಪ ಬಂದೇ ಇಲ್ಲ. ರೇಷನ್ನೇ ತರ್ತಾನೋ, ಕುಡಿದು ಹಾಳೇ ಮಾಡ್ತಾನೋ. ಎಲ್ಲಂತ ಹುಡುಕ್ಲಿ ಅವನ್ನ. ಅಯ್ಯೋ ಜಯಕ್ಕ, ಇಲ್ಲೇ ಎಲ್ಲೋ ಇರ್ತಾರೆ ಬಿಡು, ಬರ್ತಾರೆ ಅಂದ್ರು. ರಾಮಣ್ಣನ ಬಾಯಿ ಅತಿ ಆಯ್ತು ಬಿಡು. ಹೆಂಡತಿ ಮಕ್ಕಳು ನಸ್ಕೊಂಡಿರಾಗ ಬಿಟ್ಬಿಟ್ಟು ಎಲ್ಲ ಹೊಲ್ಟುಬಿಟ್ಟು ಕೂತ್ಕೊಂಡ್ಬಿಟ್ರೆ ಇದು ನ್ಯಾಯ ಅಲ್ಲ ಬಿಡು. ಒಂದಿನ ಪಂಚಾಯತಿ ಸೇರಿಸ್ಲೇಬೇಕು. ನೋಡಕ್ಕ ಮಕ್ಕಳು ಮಕ್ಕನ ನೋಡಿದ್ರೆ ಹೊಟ್ಟೆ ಉರಿತದೆ. ಅಯ್ಯೋ ಅನಿಸ್ತದೆ ನನಗೆ. ಎಷ್ಟು ಮುದ್ದಾಗವೆ. ಒಂದೊಂದು ಮುತ್ತು ಹವಳ ರತ್ನ. ಈ ಮುತ್ತು ಹವಳ ರತ್ನನ ಬಿಟ್ಟುಬಿಟ್ಟು ನಮ್ಮ ರಾಮಣ್ಣ ಎತ್ತೆತ್ತು ಹೊಳ್ತದೆ. ನನ್ನ ಕಣ್ಗಂತೂ ಬಿದ್ದಿಲ್ಲ. ನಮ್ಮ ಯಜಮಾನಪ್ಪನು ಮಧ್ಯಾಹ್ನದಿಂದ ಕಾಣಿಸ್ತಿಲ್ಲ. ಅವನಿವತ್ತು ನಿಮ್ಮ ಯಜಮಾನ ಜೊತೆ ಬಂದಿಲ್ಲ ಬಿಡು. ಅವನ್ನ ಪರಕೆ ಮಾಡಿದ್ದೆ. ಹೊಲ್ದತ್ರ ಹುಲ್ ಬೆಳೆದಿತ್ತಲ್ಲ, ಹುಲ್ನೆಲ್ಲ ಕಿತ್ಬಿಟ್ಟು ಒಂದು 30 ಪರಕೆ ಆಗಿದ್ವು. ಅದನ್ನು ಮಾರ್ಕ ಬಾ ಅಂತ ಕಳಿಸಿದ್ದೀನಿ. ಆ ಯಪ್ಪನು ಇನ್ನೂ ಬಂದಿಲ್ಲ. ನಿಂದೊಂಥರ ಬಿಡೇ ಗಿರ್ಜಿ. ನನ್ನ ಹೇಳು, ನಾನು ಹೆಂಗೋ ಹಸ್ಕೊಂಡು ಒಂದೊತ್ತು ಊಟ ಇಲ್ಲಾದರೂ ನಡೀತದೆ. ಈ 3 ಮಕ್ಳಿಗೆ ಹೇಳು, ಬೆಳಗಿನ ಜಾವ ಎದ್ಬಿಟ್ಟು ರೆಡಿಯಾಗಿ ಸ್ಕೂಲಿಗೆ ಬೇರೆ ಹೋಗಬೇಕು. ಬಾಕ್ಸಿಗೆ ಬೇರೆ ಹಾಕಿ ಕಳಿಸ್ಬೇಕು. ಇತ್ತೀಚೆಗೆ ಸ್ಕೂಲಲ್ಲಿ ಸರಿ ಊಟ ಬೇರೆ ಕೊಡ್ತಿಲ್ವಂತೆ. ರೇಷನ್ ಇಲ್ಲ ಅಂತಾರಂತೆ. ಮನೆಯಿಂದನೇ ಬಾಕ್ಸ್ ತಗೊಬನ್ನಿ ಅಂತಾರಂತೆ. ಭಾರಿ ಮೋಸ ಮಾಡ್ತಾರಪ್ಪ. ಏನೇ ಮಾಡೋಣ, ಒಂದೊಂದು ಸರಿ ಅಕ್ಕಿನೇ ಬೆಂದಿರಲ್ವಂತೆ.
ಪಾಪ ಮುಗ್ಲಕ್ಕಿ ತಿನ್ಬೇಕು ಮಕ್ಕಳು. ನಮ್ಮ ಮಹಾಲಕ್ಷ್ಮಿ ಮೊನ್ನೆ ಹೊಟ್ಟೆ ನೋವು ಅಂತಿದ್ಲು ಮುಗ್ಲಕ್ಕಿ ತಿಂದು. ಅಯ್ಯೋ ಏನು ಮಾಡೋಕ್ಕಾಗ್ತದೆ ಬಿಡಕ್ಕ, ಅಷ್ಟೊಂದು ಜನಕ್ಕೆ ಮಾಡಬೇಕಲ್ಲ, ಆಳ್ತೆ ಸಿಗಲ್ವೇನೋ ಒಂದೊಂದು ಸರಿ. ಅಯ್ಯೋ ಏನು ಆಳ್ತೇನೋ ಏನೋ ಬಿಡು. ಈಗ ಏನು ಮಾಡಲಿ ಅಂತ ಗೊತ್ತಾಗ್ತಿಲ್ಲಪ್ಪ. ಈ ಅಪ್ಪನ ಎಲ್ಲಂತ ಹುಡುಕ್ಲಿ. ಜೇಕ ಇಲ್ಲಿ ನೋಡ್ದ, ಅದೇ ನಮ್ಮೂರಿಂದ ಸ್ವಲ್ಪ ಈ ಊರಿಂದ ಆಚೆಗಲ್ಲ, ಇನ್ನು ಇತ್ ಕಡೆಕ್ಕೇನೆ ಒಂದು ಪಾಳು ಬಿದ್ದಿರೋ ಮನೆ ಐತಲ್ಲ, ಅಲ್ಲೊಂದ್ಸತಿ ನೋಡ್ದ. ಅಲ್ಲೋಗಲ್ಲಪ್ಪ ನಾನು. ಅಲ್ಲೇನು ಮನುಷ್ಯ ಓಡಾಡ್ತಾರ ಅಲ್ಲಿ, ಅದು ಇಷ್ಟೊತ್ತಲ್ಲಿ? ಇಲ್ಲಪ್ಪ, ನನಗೆ ಭಯವಾಗ್ತದಲ್ಲಿ. ಪಕ್ಕ ಅಲ್ಲೇ ಇರ್ತಾರೆ ನೋಡು, ಯಾರೂ ಓಡಾಡೋದಿಲ್ಲ ಇಷ್ಟೊತ್ತಲ್ಲಿ ಅಂತಲೇ ಅಲ್ಲಿ ಸೇರ್ಕೊಂಡಿರ್ತಾರೆ ಗಂಡಸರು. ಹೆಣ್ಮಕ್ಳೇನೋ ಹುಡಿಕೊಂಬರಲ್ಲ ಅಲ್ಲಿಗೆ, ಅದಕ್ಕೇನೆ ನೀನೊಂದ್ಸತಿ ಹೋಗಿ ನೋಡು. ನಾನು ಬತ್ತಿದ್ದೆ, ನೀರು ಬೇರೆ ತಗೊಂಡು ಹೊರಟಿದ್ದೀನಿ ಮನೆ ಹತ್ರ. ಅನ್ನಕ್ಕೆ ಬೇರೆ ಇಟ್ಟಿದ್ದೀನಿ, ಅಡುಗೆ ಬೇರೆ ಮಾಡಬೇಕು. ಇಡ್ಲಿ ಬಿಡೆ ಗಿರ್ಜಿ, ನೋಡ್ತೀನಿ, ದೂರದಿಂದ ನೋಡ್ತೀನಿ, ಕಣ್ಣಿಗೆ ಬಿದ್ದರೆ ಹತ್ರಕ್ಕೆ ಹೋಗ್ತೀನಿ, ಇಲ್ದಿದ್ರೆ ವಾಪಸ್ ಬಂದ್ಬಿಡ್ತೀನಮ್ಮ. ಮಕ್ಕಳು ಮರಿ ಅವರೇ. ಹಂಗೆ ಮಾಡು, ದೂರದಿಂದ ನೋಡು, ಮತ್ತೆ ಬೆಳಗ್ಗೆ ಸಿಗ್ತೀನಿ. ಹುಷಾರು ಜೋಪಾನ. ಬಿಟ್ರಲ್ಲೇ ಸಾಕು, ಎಷ್ಟೆಲ್ಲ ಕುಡಿತೀರ? ನಿಮಗೆ ಹೆಂಡ್ತಿ ಮಕ್ಕಳಿಲ್ಲ ನೋಡ್ರಿ, ಅದಕ್ಕೆ ಮನೆ ಮಠ ನೆನಪಾಗಲ್ಲ ನಿಮಗೆ. ಹೋಗ್ರಲ್ಲ ಸಾಕು, ಎದ್ದೋಗ್ರ. ಬಿಡೋಣ, ಹೆಂಡತಿ ಮಕ್ಳಿದ್ದಿದ್ರೆ ನಿನ್ನ ಬ್ಯುಸಿ ಆಗ್ಬಿಡ್ತಿದ್ವೇನೋ. ಉಸಿರಾಡ್ತಿದ್ದೀವಿ ಈಗ. ಹೇಳೋಣ, ಯಾಕೆ ಬೇಕು ಮದುವೆ? ಹಂಗಂತೀನ? ಯಾಕೆ? ಮದುವೆ ಮಾಡ್ಕೊಂಡ್ರೆ ಮನೆ ತಾವು ಯಾರೊಬ್ರು ಇರ್ತಾರಲ್ಲ, ಮದುವೆ ಮಾಡ್ಕೊಳಲ್ವಾ? ಅಯ್ಯೋ ಹೇಳೋಣ, ನೆಮ್ಮದಿಯಾಗಿರೋಕ್ಕೆ ಬಿಡ್ತಾರ ಅವರು. ಕಾಸು ಕೊಡು ಅಂತಾರೆ. ನೋಡು, ನೀನು ತಂದಿದ್ಯಲ್ಲ ಪ್ಯಾಟೆಯಿಂದ ಅಕ್ಕಿ ಬೇಳೆ ಇವೆಲ್ಲ ತಗೊಂಡು ಕೊಡ್ಬೇಕಾ? ನಮ್ಗೇನು ಗಿಟ್ತತೆ ಹೇಳು? ಕುಡಿಯೋಕ್ಕೆ ಕಾಸು ಇಲ್ದಂಗೆ ಮಾಡ್ಬಿಡ್ತಾರೆ ಕಣ. ನೋವು ಬೇಡಪ್ಪ, ಅದ್ರ ಸವಾಸನೆ ಬೇಡ. ಶಿವನೇ ನೀನು ಬಿಡೋಣ. ದೇವರು ನಮ್ಮ ಪಾಲ್ಗೆ. ನಮ್ಮ ಹತ್ರ ಕಾಸಿಲ್ಲ ಅಂದ್ರೂ ನೀನೇ ಕೊಡ್ಸಿದ್ಯ ನೋಡಿ ಇವತ್ತು. ಅಮ್ಮ ಅಮ್ಮ, ಅಲ್ಲಿ ಯಾರೋ ಕೂತಿದ್ದಾರೆ ನೋಡಮ್ಮ. ಎಲ್ಲಿ ಲಕ್ಷ್ಮಿ? ಇಲ್ಲಲ್ಲ. ನಮ್ಮ ಅಲ್ಲೇ. ಉಕ್ಕಣೋಡು ನಿನ್ ಮಾತು ನಿಜನ ಬಿಡು. ಹೂನಮ್ಮ, ದಪ್ಪನೇ. 3 ಜನ ಇಲ್ಲೇ ನಿಂತಿರ್ರಿ, ನಿಮ್ಮ ಅಪ್ಪನ ಹೋಗಿ ನಾನು ಕರ್ಕೊಂಬತ್ತೀನಿ. ಇಷ್ಟಿರ್ಬೇಕು, ನಾವು ಮನೆಗೆ ಕಾಯ್ತಾ ಕೂತಿದ್ದೀವಿ, ಒಟ್ಟಿಗೆ ಇಟ್ಟಿಲ್ದೇನೆ ಇಲ್ಲಿ ಬಂದು ಕೂತ ನಿಮ್ಮಪ್ಪಯ್ಯ. ಅಲ್ಲಲೆ ಲೋ ಮಂಜ, ಯಾಕೋ ಕುಡ್ದಿದ್ದು ಜಾಸ್ತಿ ಆಗ್ಬಿಡ್ತೇನೆ ಕಾಣಲ್ಲ. ನನ್ನ ಹೆಂಡ್ರು ಬಂದಂಗೆ ಕಾಣಿಸ್ತೈತೆ ಮುಂದೆ, ಏನಂತಾನೆ ಗೊತ್ತಾಗ್ತಿಲ್ಲ. ನೋಡು, ಹೆಚ್ಚಿಗಾದರೆ ಹಿಂಗಾಗ್ಬಿಡ್ತದೆ ನನಗೆ. ನಾನು ನಂಗೂ ಹಂಗೆ ಕಾಣ್ತೈತೆ, ನನಗೂ ಹೆಚ್ಚಾಗ್ಬಿಡ್ತಾ ಏನಾದ್ರು. ರೀ, ನಿಮ್ಗೇನಾದ್ರು ಮಾನ ಮರ್ಯಾದೆ ಏನಾದ್ರು ಐತೆ ನಿಮಗೆ? ನಡೀರಿ ಸಾಕು ಮನೆಗೆ. ಅಗಳೇ, ಇದೇನಿದು? ನೆನ್ಸ ಕನ್ಸ ಒಂದು ಗೊತ್ತಾಗ್ತಿಲ್ಲಲ್ಲ. ನನ್ನ ಹೆಂಡ್ರು ಮಾತಾಡ್ದಂಗೆ ಧ್ವನಿ ಕೇಳಿಸ್ತೈತೆ ನನಗೆ. ಉಕ್ಕಣೋ, ಅಕ್ಕಯ್ಯನೇ ಬಂದಿರಂಗೈತೆ. ಕನ್ಸಲ್ಲ ನನಸೆ, ನಾನೇ ಬಂದಿರೋದು. ಏಯ್, ನೀನ್ಯಾಕೆ ಬಂದೆ ಕಡೆ ಇಷ್ಟೊತ್ತಲ್ಲಿ? ಮಕ್ಕಳನ್ನೆಲ್ಲ ಬಿಟ್ಟೆ? ಅಯ್ಯೋ ನಿನ್ನ ಮಕ್ಕಕ್ಕೆ, ಹೊಟ್ಟೆಗೆ ಹುಟ್ಟಿಲ್ದೆ ಒದ್ದಾಡ್ತಿದೀವಿ ನಾವು, ಇಲ್ಲಿ ಬಂದು ಕೂತಿದ್ಯಾ? ರೇಷನ್ ತಗೋಬತ್ತೀನಿ ಅಂತ 500 ರೂಪಾಯಿ ಇಸ್ಕೊಂಡೋದಲ್ಲ, ಎಲ್ಲಿ? ಯಾವ ರೇಷನ್ ಗೊತ್ತಿಲ್ಲ ನನಗೆ. ಅಯ್ಯೋ ನಿನ್ನ ಬಾಯಿ ಹುಳ ಬಿಡ. 500 ರೂಪಾಯಿನ ನುಂಗ್ ನೀರು ಕುಡಿದ್ಬಿಟ್ಟೆ ಹಂಗಾದ್ರೆ? ಅಕ್ಕಯ್ಯ, ಅಲ್ಲೇ ಐತೆ ನೋಡ್ರಿ ರೇಷನ್ ತಗೊಂಡು 50 ರೂಪಾಯಿ ಮಿಕ್ಕಿತ್ತು, ಅದಕ್ಕೆ ಅಣ್ಣ ಕೊಡ್ಸಿದ್ದು. ನೀವಿಬ್ರಿದ್ದೀರಲ್ಲ, ನೀವಿಬ್ರು ಮನೆ ಹಾಳನ್ ಮಕ್ಕಳು ನೀವು. ರೀ, ಇವಾಗ ಬತ್ತೀರಾ ಇಲ್ವಾ? ಬರಲ್ವಾ ನೀವು? ಬರಲ್ವಾ? ಬಾಟ್ಲಿ ತಗೊಂಡು ಹೊಡೆದಾಕ್ಬಿಡ್ತೀನಿ ನೋಡಿಕ. ಇಲ್ಲ, ಸಮಾಧಾನ ಕಣೆ, ಸಮಾಧಾನ. ಬತ್ತೀನಿ ನಡಿ, ಬತ್ತೀನಿ ಕಣ್ರಲ್ಲೇ. ಮತ್ತೆ ನಾಳೆ ಸಿಗೋಣ. ಕೊಳ್ಳೆ ಜಯ ಹಿಡ್ಕೊಳಕ್ಕಾಗ್ತಿಲ್ಲ. ನಂಗೆ ಅವೆಲ್ಲ ಗೊತ್ತಿಲ್ಲ. ತಲೆ ಮೇಲೆ ಒತ್ಕ ತಲೆ ಮೇಲೆ. ಅಯ್ಯೋ ಮಕ್ಕಿಷ್ಟು. ನಡೀರವ ಮನೆ ತಕ್ಕೆ. ಮಕ್ಳನ್ನ ಯಾಕೆ ಕರ್ಕೊ ಬಂದಿದ್ಯಲೇ? ಸುಮ್ಮನೆ ನಡೀರಿ ಅತ್ತ, ಇನ್ನೇನು ಅಲ್ಲೇ ಬಿಟ್ಟು ಬರೋಣ ಮನೆ ತವ.